ಕಡೂರು ವಿಧಾನಸಭಾ ಕ್ಷೇತ್ರದ ನಗರದಲ್ಲಿ ಇವತ್ತು ಒಂದು ಜನರೊಂದಿಗೆ ಜನತಾದಳದ ಒಂದು ಐತಿಹಾಸಿಕ ಸಮಾವೇಶವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಭವಿಷ್ಯದ ನಾಯಕರು ಆದಂತ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಈ ಭಾಗದ ಮಾಜಿ ಶಾಸಕರಾದಂತ ದತ್ತಣ್ಣ ಅವರೇ ಮತ್ತೋರ್ವರು ಈ ಭಾಗದ ಯುವ ನಾಯಕರಾದಂತ ಚೇತನ್ ಕೆಂಪರಾಜಣ್ಣ ಅವರೇ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ಭೋಜೇಗೌಡ್ರೆ ಮತ್ತು ಶಾಸಕರಾದಂತ ಜಿಟಿ ಹರೀಶಣ್ಣ ಅವರೇ ಮತ್ತೋರ್ವ ಶಾಸಕರು ಗೆಳೆಯರಾದಂತ ಮಂಜಣ್ಣ ಅವರೇ ಮತ್ತೋರ್ವ ಶಾಸಕರಾದಂತ ಸ್ವರೂಪಣ್ಣ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ JDS ನ ಕಾರ್ಯಕರ್ತರೇ ಮಾಧ್ಯಮ ಸ್ನೇಹಿತರೆ, ಇವತ್ತು ಜನರೊಂದಿಗೆ ಜನತಾದಳ ಅನ್ನುವಂಥದ್ದಕ್ಕೆ ಕಳೆದ 25 ವರ್ಷಗಳಿಂದ ದೇವೇಗೌಡರ ಹಾದಿಯಾಗಿ ಕುಮಾರಣ್ಣ ಹಾದಿಯಾಗಿ ಈಗ ನಿಖಿಲ್ ಅಣ್ಣವರು ಪಾದಾರ್ಪಣೆ ಮಾಡಿ ನಿಖಿಲ್ ಅಣ್ಣವರ ಹಾದಿಯಾಗಿ ಕೂಡ ಜನರೊಂದಿಗೆ ನಿರಂತರವಾಗಿ ಒಂದು ಜನ ಸಂಪರ್ಕವನ್ನ ಇಟ್ಕೊಂಡು ಅನೇಕ ರಾಜ್ಯದಲ್ಲಿ ದೇಶದಲ್ಲಿ ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ಪಕ್ಷ JDS ಪಕ್ಷ. ಬಹುಶಃ ಇವತ್ತು ಸನ್ಮಾನ್ಯ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇಶದ ಪ್ರಧಾನ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 6 ಲಕ್ಷ ರೈತರಿಗೆ ನೀರಾವರಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ಇವತ್ತು ನಾಯಕರು ಯಾರಾದ್ರೂ ಇದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಸನ್ಮಾನ್ಯ HD ದೇವೇಗೌಡರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಅದೇ ಹಾದಿಯಲ್ಲಿ ಕುಮಾರಣ್ಣವರು 2006ರಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜೀವಂತವಾಗಿ ಇರ್ತಕ್ಕಂಥದ್ದನ್ನ ಇವತ್ತು ನಾವು ಕಾಣಬಹುದು. ಇವತ್ತು ಸರ್ಕಾರವನ್ನ ನಾವು ನೋಡಿದಾಗ ಇವತ್ತು ಲಿಕ್ಕರ್ ಮೇಲೆ ಏನ್ ಡಿಪೆಂಡ್ ಆಗಿದ್ದಾರೆ, ಆವತ್ತಿನ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಕಸ್ಮಾತ್ ಆಗಿ ಮುಖ್ಯಮಂತ್ರಿಗಳಾಗಿ ಅವರ ನಿಜವಾದ ಸಮಸ್ಯೆಗಳನ್ನ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಹಳ್ಳಿಗಳಿಗೆ ಹೋಗ್ಬೇಕು, ಗ್ರಾಮ ವಾಸ್ತವವನ್ನು ಮಾಡಬೇಕು, ಹಳ್ಳಿಯಲ್ಲಿ ನಿರಂತರವಾಗಿ ಜನಸಂಪರ್ಕವನ್ನ ಮಾಡಿದಾಗ ಅಲ್ಲಿ ಸಮಸ್ಯೆಗಳನ್ನ ತಿಳ್ಕೊಂಡು ವಿಧಾನಸೌಧದಲ್ಲಿ ಕೂತು ಆಡಳಿತವನ್ನ ಮಾಡಬಹುದು ಅಂತ ಹೇಳಿ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅವತ್ತು ನಿಜವಾಗ್ಲೂ ಕೂಡ ಒಂದು ಗ್ರಾಮ ವಾಸ್ತವ್ಯ ಅನ್ನುವಂತ ಒಂದು ಕಲ್ಪನೆಯನ್ನ ತೋರಿಸಿಕೊಟ್ಟಂತವ್ರು ಈ ಕರ್ನಾಟಕ ರಾಜ್ಯದಲ್ಲಿ ದೇಶದ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ಅದು HD ಕುಮಾರಸ್ವಾಮಿ ಅವರು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಬಹುಶಃ ಆವತ್ತಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ರು, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು. ಕುಮಾರಣ್ಣ, ನಮ್ಮ ಮನೆಗಳು ಹಾಳಾಗ್ತಾ ಇದಾವೆ, ಇವತ್ತು ನೀವು ಲಾಟ್ರಿ ನಿಷೇಧ ಮಾಡಬೇಕು ಅಂತ ಹೇಳಿ ಹಿಂದೆ ಮುಂದೆ ನೋಡದೆ ಆ ಹೆಣ್ಣು ಮಕ್ಕಳ ಕಣ್ಣೀರನ್ನ ನಿಲ್ಲಿಸಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಲಾಟ್ರಿ ನಿಷೇಧವನ್ನ ಮಾಡಿದ್ರು, ಸಾರಾಯಿ ನಿಷೇಧವನ್ನ ಮಾಡಿದ್ರು, ಅನೇಕ ಶಾಲಾ ಕಾಲೇಜು ಆಸ್ಪತ್ರೆಗಳನ್ನ ಕೊಟ್ಟರು. ಇವತ್ತುವರೆಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜನರು ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ. ಬಹುಶಃ ಇವತ್ತು ಈ ಸರ್ಕಾರ 2023ರಲ್ಲಿ ಬಂದಿರತಕ್ಕಂಥ ಈ ಸರ್ಕಾರ ಸುಳ್ಳಿನಿಂದ ಕಟ್ಟಿರ್ತಕ್ಕಂಥ ಗೋಪುರದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು. ಬಹುಶಃ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, 2014ರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಶಂಕುಸ್ಥಾಪನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು, 2017ರಲ್ಲಿ ಎತ್ತಿನ ಹೊಳೆ ಯೋಜನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಟೈಲ್ಯಾಂಡ್ಗೆ ಮುಳುಬಾಗಿಲಿಗೆ ನಾವು ನೀರು ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆವತ್ತಿನ ಎತ್ತಿನ ಹೊಳೆ ಯೋಜನೆ ಮೊತ್ತ ಎಷ್ಟು ಅಂತ ಹೇಳಿದ್ರೆ 12,500 ಕೋಟಿ. ದುರಂತ ನೋಡಿ, ದುರಂತ ಅಂತ ಹೇಳಿದ್ರೆ ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಎತ್ತಿನ ಹೊಳೆ ನೀರು ಬರಬೇಕು. ಆದ್ರೆ ಇವತ್ತು ಎತ್ತಿನ ಹೊಳೆ ಯೋಜನೆಯ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ರೆ 30,000 ಕೋಟಿ. 30,000 ಕೋಟಿ. 12 ವರ್ಷಗಳಾಗಿದೆ. ಈ ಸುಳ್ಳನ್ನ ಹೇಳಿ ಬಂದಿರತಕ್ಕಂತ ಸರ್ಕಾರವನ್ನ ತೊಲಗಿಸಬೇಕು. ಇವತ್ತು ನಿಜವಾಗ್ಲೂ ಕೂಡ ನಾವು ಆ ಒಂದು ಜಾತ್ರೆ ಅಂತಿತ್ತು, ಇವತ್ತು ಆ ರ್ಯಾಲಿಯಲ್ಲಿ ಬರ್ತಕ್ಕಂತ ಸಂದರ್ಭದಲ್ಲಿ ಆ ಯುವಕರ ಉತ್ಸಾಹವನ್ನ ನೋಡಿದಾಗ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಬಾವುಟವನ್ನ ಆರಿಸ್ತೇವೆ ಅನ್ನುವಂಥದ್ದನ್ನ ಇವತ್ತು
ನಾನು ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾನೆ. ಒಂದು ಸುಳ್ಳು ಹೇಳಿ 2018ರಲ್ಲಿ ಅಧಿಕಾರವನ್ನ ಕಳ್ಕೊಂಡ್ರು, ಮತ್ತೆ 2023ರಲ್ಲಿ ಮತ್ತೊಂದು ದೊಡ್ಡ ಸುಳ್ಳನ್ನ ಹೇಳಿದ್ರು. ಇದು ಕರ್ನಾಟಕ ರಾಜ್ಯದ ಜನರನ್ನ ಯಾವ ರೀತಿ ಸುಳ್ಳು ಹೇಳಿ ವಂಚನೆ ಮಾಡಿ ಮೋಸ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ರಾಮನಗರದಿಂದ ಮೇಕೆದಾಟು ಯೋಜನೆಯನ್ನ ಮಾಡ್ತೀನಿ, ಬೆಂಗಳೂರು ನಗರಕ್ಕೆ ನೀರು ಕೊಡ್ತೇನೆ, ರಾಮನಗರ ಜಿಲ್ಲೆಗೆ ನೀರು ಕೊಡ್ತೇನೆ, ಮಂಡ್ಯ ಜಿಲ್ಲೆಗೆ ಕುಡಿಯೋ ನೀರು ಕೊಡ್ತೇನೆ ಅಂತ ಹೇಳಿ ಆವತ್ತಿನ ರಾಮನಗರ ಮೇಕೆದಾಟದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮೂಲಕ ಬಂದು 2 ತರ ಬೆನಿಫಿಟ್ ಮಾಡ್ಕೊಂಡ್ರು. ಒಂದು ಎತ್ತಿನ ಹೊಳೆ ಮೇಕೆದಾಟು ಯೋಜನೆಯನ್ನ ಕೊಟ್ಟು ನೀರು ಕೊಡ್ತೇವೆ ಅಂತ ಹೇಳಿ 2023ರಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜನರ ಓಟನ್ನ ಕೊಟ್ರು. ನನಗೆ ಒಂದು ಪೆನ್ನು ಪೇಪರ್ ಕೊಡಿ, ಪೆನ್ನು ಪೇಪರ್ ಕೊಟ್ರು ಜನ. ಆದ್ರೆ ನೀವೇನ್ ಮಾಡಿದ್ರಿ? ಈ 3 ವರ್ಷ ಆಯ್ತು, ಇವತ್ತುವರೆಗೂ ಕೂಡ ಮೇಕೆನೂ ಇಲ್ಲ, ದಾಟೂ ಇಲ್ಲ. ಈ ರೀತಿ ಸುಳ್ಳನ್ನ ಹೇಳಿದ್ರು. ತಮಿಳುನಾಡಲ್ಲಿ ಇವರ ಅಂಗಪಕ್ಷವಾದಂತ INDA ಎಲ್ಲೇನು ಇವತ್ತು ಅಂಗಪಕ್ಷವಾಗಿದೆ ತಮಿಳುನಾಡಲ್ಲಿ. 2024ರಲ್ಲಿ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ಅವ್ರ ಭಾಷಣ ಹೇಗಿತ್ತು ಅಂತ ಹೇಳಿದ್ರೆ, ಮೇಕೆದಾಟು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ. ಕರ್ನಾಟಕದಲ್ಲಿ ಮೇಕೆದಾಟನ್ನ ಕಟ್ತೇವೆ, ನೀರನ್ನ ಕೊಡ್ತೇವೆ, ನಮಗೆ ಓಟ್ ಕೊಡಿ ಅಂತ ಇಲ್ಲಿ ಕೇಳ್ತಾರೆ. ಇವರ ಅಂಗಪಕ್ಷ, ಇವರ ಮಿತ್ರ ಪಕ್ಷ ತಮಿಳುನಾಡಲ್ಲಿ ಓಟ್ ಕೇಳ್ತಾರೆ, ನಾವು ಮೇಕೆದಾಟು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ ಅಂತ ಅಲ್ಲಿ ಕೇಳ್ತಾರೆ. ಕನಿಷ್ಠ ಇವತ್ತು ನೀವು ಯೋಚನೆ ಮಾಡಬೇಕು. ಕರ್ನಾಟಕ ರಾಜ್ಯದ ಜನರಿಗೆ ಸುಳ್ಳು ಹೇಳಿ ಬರುವಂತದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ, 2028ರಲ್ಲಿ ನಡೆಯುವಂತ ಏನು ಒಂದು NDA ಒಕ್ಕೂಟದಲ್ಲಿದ್ದೇವೆ, ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಬೇಕು. ಖಂಡಿತ ನೀವು ಆಶೀರ್ವಾದ ಮಾಡಿದ್ರೆ NDA ಸರ್ಕಾರ 2028ರಲ್ಲಿ ವಿಧಾನಸೌಧದಲ್ಲಿ ಕುಮಾರಣ್ಣ ಅವರು ಕೂತು ಆಡಳಿತ ಮಾಡುವಂತದಕ್ಕೆ ಕೆಲವೇ ದಿನಗಳು, ಕೇವಲ ನಮಗೆ ವರ್ಷಗಳಿಲ್ಲ. ಬಹುಶಃ ಇವತ್ತು ಈ ಸರ್ಕಾರ ನಡೆಯುತ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಯಾವತ್ತು ಚುನಾವಣೆ ಬರುತ್ತೋ ಅನ್ನುವಂತ ಕುರ್ಚಿಗೋಸ್ಕರನೇ 3 ವರ್ಷಗಳು ಇವರು ಅಧಿಕಾರವನ್ನ ಕಳೆದಿರ್ತಕ್ಕಂಥದ್ದು. ಇವತ್ತು ಜನರ ಬಗ್ಗೆ ಇವರಿಗೆ ಚಿಂತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗಿದೆ. ಹಾಗಾಗಿ ಒಳ್ಳೆ ಆಡಳಿತವನ್ನ ಕೊಡಬೇಕಂದ್ರೆ, ಪಾರದರ್ಶಕ ಆಡಳಿತವನ್ನ ಕೊಡಬೇಕು ಅಂತ ಹೇಳಿದ್ರೆ, ಪರಿಣಾಮಕಾರಿ ಆದಂತ ಆಡಳಿತವನ್ನ ಕೊಡಬೇಕಂದ್ರೆ, ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿದ್ರೆ, ಇವತ್ತು ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ನಾನು ಎಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಒಂದು ಬಿಲ್ಲು ಫೈಲ್ ಆಯ್ತು, ಮಹಿಳಾ ಮೀಸಲಾತಿ ಅಂತ. ಸುಮಾರು ದೇವೇಗೌಡರು 94ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ 33% ಏನು ಒಂದು ಮಹಿಳಾ ಮೀಸಲಾತಿಯನ್ನ ತಂದುಕೊಟ್ರು. ರಾಜಕೀಯವಾಗಿ ಅಷ್ಟೇ ಅಲ್ಲ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಇವತ್ತು ಹೆಣ್ಣು ಮಕ್ಕಳೇನಾದ್ರೂ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಆವತ್ತು 96ರಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ 33% ಒಂದು ಮೀಸಲಾತಿಯನ್ನ ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಒಂದು ಸೆಷನ್ ಅಲ್ಲಿ ಪಾಸ್ ಆಯ್ತು, ಇನ್ನೊಂದು ಸೆಷನ್ ಅಲ್ಲಿ ಅಧಿಕಾರವನ್ನ ಕಳ್ಕೊಂಡ್ರು. ಬಹುಶಃ ಇವತ್ತು ಆ ಬಿಲ್ ಏನು ವಿಫಲ ಆಗಿದೆ. ಈ ಮಹಿಳಾ ಮೀಸಲಾತಿ ಬಗ್ಗೆ ದೇಶದಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ 1952ರಲ್ಲಿ ಈ ದೇಶದ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆವತ್ತು ಈ ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ತರಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರಿಗೆ ಅವರು ಏನು ಹೇಳ್ತಾರೆ, ಏಕಾಏಕಿ ತಿರಸ್ಕಾರವನ್ನ ಮಾಡ್ತಾರೆ. ಅದಾದ ನಂತರ ಈ ದೇಶದಲ್ಲಿ ಜೀವಂತವಾಗಿ ಇವತ್ತು ಕೂಡ ಬದುಕಿದ್ದಾರೆ. ಮಹಿಳಾ ಮೀಸಲಾತಿಯನ್ನ ತರಬೇಕು ಅಂತ ಹೇಳಿರ್ತಕ್ಕಂಥ 2ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ HD ದೇವೇಗೌಡರು ಅನ್ನುವಂತ ಮಾತನ್ನ ಇವತ್ತು ನಾವು ಯಾರು ಕೂಡ ಮರೆಯಕ್ಕಾಗೋದಿಲ್ಲ. ಕಾಂಗ್ರೆಸ್ ಆವತ್ತು ಕೂಡ ಸುಳ್ಳು ಹೇಳಿದ್ರು. ಆದ್ರೆ ಮಹಿಳಾ ಮೀಸಲಾತಿ ಬಂದ್ರೆ ಅದೇನ್ ತೊಂದ್ರೆನೂ ಗೊತ್ತಿಲ್ಲ. ನೆಹರು ಮಂತ್ರಿ ಮಂಡಲದಲ್ಲಿ ತಿರಸ್ಕಾರ ಮಾಡಿದ್ರು. ಇವತ್ತು ಮತ್ತೆ ನಾವು ಕೂಡ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರು. ನೀವು ಕೂಡ ಪ್ರಯತ್ನ ಮಾಡಿದ್ರೆ
ಮೊನ್ನೆ ನೀವು ಬೆಂಬಲ ಕೊಡಬೇಕಾಗಿತ್ತು. ಆದ್ರೆ ಮಹಿಳಾ ಮೀಸಲಾತಿ ತರುವಂತದಕ್ಕೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಏನ್ ಮಾಡಬೇಕು, ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನ ಖಂಡಿತ ಕೊಡ್ತಾರೆ. ನಾನು ಇನ್ನೊಂದು ಸುಳ್ಳು ಹೇಳಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಇನ್ನೊಂದು ತಮ್ಮ ಮುಂದಿಟ್ಟು ನನ್ನ ಮಾತು ಮುಗಿಸ್ತೇನೆ. ಯಾಕಂದ್ರೆ 2023ರಲ್ಲಿ ಇವತ್ತು ಏನು 5 ಗ್ಯಾರಂಟಿಗಳ ಮೂಲಕ ರಚನೆ ಆಯಿತು ಈ ಸರ್ಕಾರ. ಇವತ್ತು ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒತ್ತಾಯ ಮಾಡ್ತೇನೆ. ಇವತ್ತು ಈ ಸರ್ಕಾರ ರಚನೆ ಆಗಿ 36 ತಿಂಗಳಾಗಿದೆ. 36 ತಿಂಗಳಲ್ಲಿ ನಮಗೆ ಇವತ್ತು 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಕೇವಲ 26 ತಿಂಗಳು. ಇವತ್ತು ಇನ್ನೂ 10 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ. ನಾನು ತಮ್ಮೆಲ್ಲರ ಸಮಕ್ಷಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒತ್ತಾಯ ಮಾಡ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. 25,000 ಕೋಟಿ ನೀವು ಬಾಕಿ ಇಟ್ಕೊಂಡಿದ್ದೀರಾ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು ಈ ಹಣವನ್ನ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಇವತ್ತು ಒತ್ತಾಯ ಮಾಡ್ತೇನೆ. ಇವತ್ತು ಎಷ್ಟು ಮಹಿಳೆಯರು 1,26,00,000 ಮಹಿಳೆಯರಿಗೆ ಒಬ್ಬೊಬ್ಬರಿಗೆ ನೀವು 20,000 ಬಾಕಿ ಇಟ್ಕೊಂಡಿದ್ದೀರಾ. ಇವತ್ತು ನೀವು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಜವಾಗ್ಲೂ ಕೂಡ 2028ರಲ್ಲಿ ನಡೆಯುವಂತ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ JDS ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಬಹುಶಃ ಇವತ್ತು ನಿಖಿಲ್ ಕುಮಾರಣ್ಣವರು ಇವತ್ತೇನು ಒಂದು ಜನರೊಂದಿಗೆ ಜನತಾದಳ ಅನ್ನುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಹೋಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಭೆಗಳನ್ನು ಸಮಾವೇಶಗಳನ್ನು ಮಾಡುವಂತದ್ದನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ವಿಶೇಷವಾಗಿ ಒಂದು ಡಿಜಿಟಲ್ ನೋಂದಣಿ ಅಂದ್ರೆ ಸದಸ್ಯತ್ವವನ್ನ ಮಾಡುವಂತದ್ದಕ್ಕೆ ಚಾಲನೆಯನ್ನು ಕೊಟ್ಟು ಅದು ಕೂಡ ಬಹಳ ಯಶಸ್ಸಾಗಿ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಪಕ್ಷಕ್ಕೆ 25 ವರ್ಷಗಳು ಪೂರೈಸಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ನಾವೇನೋ ಒಂದು ರಜತ ಮಹೋತ್ಸವ ಸಂಭ್ರಮವನ್ನ ಇವತ್ತು ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಕೂಡ ಮಾಡಬೇಕು ಅನ್ನುವಂತ ಕಳಕಳಿಯಿಂದ ವಿನಂತಿಯನ್ನ ಮಾಡಿದೆ. ಇವತ್ತು ನಾನು ಕೈ ಮುಗಿದು ನನ್ನ ಹಲವು ಮಾತುಗಳನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ JDS ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.